ಚಿಕ್ಕಬಳ್ಳಾಪುರ ಜನತೆಗೆ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರದ ಜನಪ್ರಿಯ ಶಾಸಕರಾದ ಪ್ರದೀಪ್ ಈಶ್ವರಿಗೆ ನಾನು ಹೇಳೋದೇನೆಂದರೆ, ನೀವು ಯಾವಾಗಲೂ ಹೇಳ್ತೀರಾ ನಾನು ಹಳ್ಳಿಗಳು ಅಭಿವೃದ್ಧಿ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಏನು ಸರ್ ಮಾಡಿದ್ದೀರಾ ಅಭಿವೃದ್ಧಿ? ಅಲ್ಲ, ಏನು ಮಾಡಿದ್ದೀರಾ ಅಂತ ಬನ್ನಿ ಸರ್, ಹಳ್ಳಿಗಳ ಕಡೆ ಬನ್ನಿ. ಇಲ್ಲೇ ಚಿಕ್ಕಬಳ್ಳಾಪುರ ಪಕ್ಕದಲ್ಲಿರೋ ಒಂದು 3 ರಿಂದ 4 ಕಿಲೋಮೀಟರ್ ದೂರದಲ್ಲಿ ಇರೋ ಮರಸನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀರಾ ಒಂದು ಸಲ ಆದರೂ ನೀವು? ಹೆಂಗಿದೆ ನೋಡಿದ್ದೀರಾ? ರಸ್ತೆಗಳಿಲ್ಲ, ಚರಂಡಿಗಳಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಮತ್ತು ಕರೆಕ್ಟಾಗಿ ಲೈಟ್ಸು ಹೈವೇಯಿಂದ ಒಳಗಡೆ ಬರಬೇಕಾದ್ರೆ ಲೈಟ್ಸ್ ಇಲ್ಲ, ಏನೂ ಇಲ್ಲ. ನೋಡಿದ್ದೀರಾ ಸರ್? ಎಲ್ಲೋ ಹೋಗ್ತೀರಾ, ಎಲ್ಲೋ ದಾವಣಗೆರೆಯಲ್ಲಿ ನಮ್ಮ ಕ್ಷೇತ್ರನೇ ಅಲ್ಲ, ಅಲ್ಲಿ ಹೋಗ್ಬಿಟ್ಟು ಚಪ್ಪಲಿ ತೋರಿಸ್ಕೊಂಡು ಪರಕೆ ತೋರಿಸ್ಕೊಂಡು ಅಲ್ಲೆಲ್ಲ ಗಲಾಟೆ ಮಾಡ್ಕೊಂಬತ್ತೀರಾ. ಇಲ್ಲಿರೋ ಚಿಕ್ಕಬಳ್ಳಾಪುರದಲ್ಲಿ ಜನಗಳ ಪರಿಸ್ಥಿತಿ ನೋಡಿ. ಎಕ್ಸಾಂಪಲ್, ಇಲ್ಲಿ ಚಿಕ್ಕಬಳ್ಳಾಪುರದಿಂದ ಇರೋ 2 ರಿಂದ 3 ಕಿಲೋಮೀಟರ್ ಇರೋ ಮರಸನಹಳ್ಳಿಯಲ್ಲಿ ನೋಡಿ ಹೆಂಗಿದೆ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು. ಕರೆಕ್ಟಾಗಿ ಚರಂಡಿಗಳಿಲ್ಲ, ಏನೂ ಇಲ್ಲ ಸರ್. ಬಂದು ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸುಮ್ಮನೆ ಯಾಕೆ ಎಲ್ಲೆಲ್ಲೋ ಹೋಗ್ಬಿಟ್ಟು ಸುಮ್ಮನೆ ಮಾತಿನಮಲ್ಲ ಅಂತ ಹೇಳ್ಬಿಟ್ಟು ಅನ್ಸ್ಕೊಳೋದಲ್ಲ, ಕೆಲಸದಲ್ಲಿ ತೋರಿಸಿ ಸರ್ ನಿಮ್ಮ ಕೆಲಸ. ನೋಡಿ, ಬಂದು ನೋಡಿ ಹೆಂಗಾಗಿದೆ ಪರಿಸ್ಥಿತಿ. ಹಳ್ಳಿಗಳ ಕಡೆ ನೋಡಿ, ಒಂದೊಂದು ಹಳ್ಳಿಯಲ್ಲೂ ಎಷ್ಟು ಜನ ಬಡ ಕುಟುಂಬಗಳಿಗೆ ಮನೆಗಳಿಲ್ಲ, ದಾರಿಗಳಿಲ್ಲ, ಮಲ್ಕೊಳಕ್ಕೆ ಮನೆಗಳು, ಬಡ ಕುಟುಂಬಗಳಿಗೆ ಮನೆಗಳು ಸಮೇತ ಇಲ್ಲ. ಅದೆಲ್ಲ ನಾನು ಮುಂದಿನ ವೀಡಿಯೋಗಳನ್ನೇ ನಾನು ಎಲ್ಲ ಅಪ್ಲೋಡ್ ಮಾಡ್ಕೊಂಬತ್ತೀನಿ. ಈಗ ನೋಡಿ ನಮ್ಮ ಊರಿನ ಪರಿಸ್ಥಿತಿ ನೋಡಿ, ಚರಂಡಿಗಳು, ರಸ್ತೆ ಹೆಂಗಾಗಿದೆ, ಲೈಟ್ಸ್ ಇಲ್ಲ, ಏನೂ ಇಲ್ಲ. ಬಂದು ನೋಡಿ ಸರ್. ನಾವು ನಿಮ್ಮನ್ನು ಕೇಳಿದ್ರೆ ನಾನು ಕೇಳಬೇಕು? ಪಕ್ಕದ ರಾಜ್ಯದ ಪವನ್ ಕಲ್ಯಾಣ್ ಕೇಳೋದಾ? ನಾವೆಲ್ಲ ವೀಡಿಯೋ ಮಾಡಿಬಿಟ್ಟು ನಾವು ಸರ್ ನಮ್ಮೂರಿಗೆ ರೋಡ್ ಇಲ್ಲ ಹಾಕ್ಕೊಡಿ ಅಂತ ಹೇಳ್ಬಿಟ್ಟು ಪವನ್ ಕಲ್ಯಾಣ್ ಕೇಳೋಕ್ಕಾಗುತ್ತಾ? ಬಂದು ನೋಡಿ ಒಂದು ಸಲ. ಎಲ್ಲೆಲ್ಲೋ ಹೋಗ್ಬೇಡಿ, ದಾವಣಗೆರೆ ಅಲ್ಲಿ ಇಲ್ಲಿ ಗಲಾಟೆಗಳು ಮಾಡೋಕ್ಕೆ. ನಮ್ಮ ಹಳ್ಳಿಗಳ ಕಡೆ ಗಮನ ಕೊಡಿ. ಎಲ್ಲೋ ಪೆರೆಸಂದ್ರದಲ್ಲಿ ಚೆನ್ನಾಗಿ ರೋಡ್ ಹಾಕ್ಸ್ಬಿಟ್ಟಿದ್ದೀನಿ ಅಂತಲ್ಲ, ಒಂದು ಹಳ್ಳಿಗೆ ತೋರಿಸ್ಬಿಟ್ಟು ವೀಡಿಯೋ ಮಾಡಿಬಿಟ್ಟು ಹಾಕ್ಬಿಟ್ರೆ ಆಗಲ್ವಾ? ನಮ್ಮ ಹಳ್ಳಿಗೆ ಬನ್ನಿ, ನೋಡಿ ಹೆಂಗಾಗಿದೆ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು.